ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸ್ತಿದ್ದೀನಿ. ನೀವೆಲ್ಲರೂ ಕೂಡ ಕ್ಷೇಮದಿಂದ ಇದ್ದೀರಿ ಎಂದು ನಾನು ನಂಬಿದ್ದೀನಿ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಂಡಿರಿ. ನಿಮ್ಮಲ್ಲಿ ಅನೇಕರು ನನಗೆ ಕರೆ ಮಾಡಿ ನನ್ನ ಮೂಲಕವಾಗಿ ದೇವರು ಮಾತಾಡುವ ಮಾತುಗಳು ನಿಮಗೆ ಆಶೀರ್ವಾದವಾಗಿಯೂ ಪ್ರಯೋಜನಕರವಾಗಿ ಇದೆ ಎಂಬುದಾಗಿ ತಿಳಿಯಪಡಿಸುತ್ತಿದ್ದೀರಿ. ನಿಮ್ಮ ಒಂದು ಪ್ರೋತ್ಸಾಹಕ್ಕಾಗಿ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಮತ್ತಷ್ಟು ನನಗಾಗಿ ದೇವರು ಬಲವಾಗಿ ಉಪಯೋಗಿಸುವಂತೆ ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 24-26. ಹೀಗಿರಲಾಗಿ ಯೇಸು ಇಲ್ಲಿಲ್ಲ, ಆತನ ಶಿಷ್ಯರು ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಪೆರ್ನೌವಿಗೆ ಬಂದರು. ಮತ್ತು ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡು, ಗುರುವೇ, ಯಾವಾಗ ಇಲ್ಲಿಗೆ ಬರೋಣವಾಯಿತು ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಈ ವಾಕ್ಯ ಭಾಗವನ್ನ ನಾವು ನೋಡುವಾಗ ಯೇಸು ಸ್ವಾಮಿ ಸೇವೆ ಮಾಡ್ತಾ ಇದ್ದಂತ ಸಂದರ್ಭ, ಆತನು ಎಲ್ಲಾ ಪಟ್ಟಣಗಳಿಗೆ ಪ್ರವೇಶ ಮಾಡಿ ಪರಲೋಕದ ಶುಭವಾರ್ತೆಯನ್ನ ಸಾರಿ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ನಡೆಸುತ್ತಿದ್ರು. ಹಾಗೆ ಮಾಡ್ತಾ ಇದ್ದಾಗ ಬಹಳ ಜನ ಆತನ ಹಿಂದೆ ಬರುವುದು ಸಹಜವಾಗಿತ್ತು. ಇಲ್ಲಿ ಆತನು ಹಾಗೆಯೇ ಪ್ರಯಾಣ ಮಾಡಿ ಕಪೆರ್ನೌಮಿ ಎಂಬ ಒಂದು ಸ್ಥಳಕ್ಕೆ ತಲುಪಿದಾಗ ಅಲ್ಲಿಯೂ ಕೂಡ ಜನರು ವಿಚಾರಿಸಿ ತಿಳಿದು ಆತನನ್ನ ಕಂಡುಕೊಳ್ತಾರೆ. ಜನರು ಆತನನ್ನ ನೋಡಿ, ಸ್ವಾಮಿ ಇಲ್ಲಿ ಯಾವಾಗ ಬಂದಿರಿ ಎಂಬುದಾಗಿ ಪ್ರಶ್ನೆ ಕೇಳ್ತಾರೆ. ಆಗ ಯೇಸು ಸ್ವಾಮಿ ಅವರನ್ನ ನೋಡಿ ಒಂದು ಮಾತನ್ನ ಹೇಳ್ತಾರೆ, ಆಶ್ಚರ್ಯವಾದ ಮಾತು. ನೀವುಗಳು ನನ್ನನ್ನ ಹುಡುಕುವುದು ಆ ಸೂಚಕ ಕಾರ್ಯಗಳನ್ನ ನೋಡಿದ್ದರಿಂದಲ್ಲ, ಆ ರೊಟ್ಟಿಯನ್ನು ತಿಂದಿದ್ದರಿಂದಲೇ ಎಂಬ ಒಂದು ಮಾತನ್ನ ತಿಳಿಯಪಡಿಸ್ತಾರೆ. ಇಲ್ಲಿ ರೊಟ್ಟಿಯನ್ನು ತಿಂದಿದ್ದರಿಂದಲೇ ಅನ್ನುವಂತ ವಿಚಾರವನ್ನು ತೆಗೆದುಕೊಂಡಾಗ ಮುಂದಕ್ಕೆ ನಾವು ನೋಡುವಾಗ ಈ ಜನರು ಯೇಸು ಸ್ವಾಮಿಯನ್ನ ನೋಡಿ ಪ್ರಶ್ನೆ ಮಾಡ್ತಾರೆ, ಯೆಹೋವ ದೇವರು ಮೋಶೆಯ ಮೂಲಕವಾಗಿ ನಮ್ಮ ಹಿರಿಯರಿಗೆ ಪರಲೋಕದ ಆಹಾರವಾದ ಮನ್ನಾ ಅನ್ನುವಂತ ಆಹಾರವನ್ನು ಕೊಟ್ಟರು, ನೀನು ನಮಗೆ ಯಾವ ಆಹಾರವನ್ನು ಕೊಡುತ್ತಿ, ಅಥವಾ ನಿನ್ನನ್ನ ನಂಬುವಂತೆ ನಮಗೆ ಏನನ್ನ ಮಾಡುತ್ತಿ ಎಂಬುದಾಗಿ, ಯಾವ ಸೂಚಕ ಕಾರ್ಯವನ್ನು ಮಾಡುವಿ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಮುಂದಕ್ಕೆ ಹೋದಾಗ ಯೇಸು ಸ್ವಾಮಿಯು ನಾನೇ ಆ ಜೀವಕರವಾದ ರೊಟ್ಟಿ ಎಂಬುದಾಗಿ ವಿವರವಾಗಿ ಅವರಿಗೆ ತನ್ನ ಕುರಿತಾಗಿ ತಿಳಿಯಪಡಿಸ್ತಾರೆ. ಆದರೆ ಈ ದಿನದಲ್ಲಿ ನನ್ನ ಟಾಪಿಕ್ ಏನಂತಂದ್ರೆ, ಜನಗಳು ಯೇಸು ಸ್ವಾಮಿಯನ್ನ ನೋಡಿ ನಿನ್ನನ್ನ ನಂಬುವಂತೆ ಯಾವ ಸೂಚಕ ಕಾರ್ಯವನ್ನು ಮಾಡುತ್ತೀ ಅಂತ ಕೇಳಿದ ಒಂದು ಪ್ರಶ್ನೆ. ಯೇಸು ಸ್ವಾಮಿ ಅವರನ್ನ ನೋಡಿ, ನೀವು ಆ ರೊಟ್ಟಿ ತಿಂದಿದ್ದರಿಂದಲೇ ನನ್ನನ್ನು ಹುಡುಕುತ್ತಾ ಬಂದಿರಿ ಅನ್ನುವಂತ ಒಂದು ವಿಚಾರ. ಇಲ್ಲಿಗೆ ನಾವು ನೋಡುವಾಗ ಮನುಷ್ಯರಾದವರು ತಮ್ಮ ಯಾವುದೋ ಒಂದು ಪ್ರಯೋಜನಕ್ಕಾಗಿಯೇ ತಮ್ಮ ಕೆಲಸಗಳನ್ನ ಮಾಡುವವರಾಗಿರುತ್ತಾರೆ. ಅನೇಕ ಸಂದರ್ಭದಲ್ಲಿ ಭೂಲೋಕದಲ್ಲಿ ನಾವು ನೋಡುವಾಗ ನಮ್ಮನ್ನು ಕೂಡ ಕೆಲ ಮನುಷ್ಯರು ಅವರ ಅವಶ್ಯಕತೆಗೋಸ್ಕರವಾಗಿ ನಮ್ಮನ್ನ ಉಪಯೋಗಿಸಿಕೊಳ್ತಾರೆ. ಯಾವುದೋ ಒಂದು ವಿಚಾರಕ್ಕಾಗಿ ನಮ್ಮ ಜೊತೆಗೆ ಇರ್ತಾರೆ, ಹಣಕ್ಕಾಗಿಯೋ ಅಥವಾ ಅವರ ಆಸೆಗಾಗಿಯೋ ಅಥವಾ ಯಾವುದಕ್ಕಾಗಿಯೋ ಗೊತ್ತಿಲ್ಲ, ಯಾವುದೋ ಒಂದು ಕಾರ್ಯಕ್ಕಾಗಿ ನಮ್ಮ ಜೊತೆಯಲ್ಲಿ ನಮ್ಮನ್ನ ಹುಡುಕೊಂಡು ನಮ್ಮ ಹಿಂದೆ ಬರುವವರಾಗಿರ್ತಾರೆ. ಅವರ ಕೆಲಸಗಳು ಮುಗಿದ ಕೂಡಲೇ ನಮ್ಮನ್ನ ಬಿಟ್ಟು ಹೋಗುವವರಾಗಿರ್ತಾರೆ. ಹಾಗೆ ಇಲ್ಲಿ ನಾವು ನೋಡುವಾಗ ಜನರೆಲ್ಲರೂ ಕೂಡ ಯೇಸು ಸ್ವಾಮಿ ಹಿಂದೆ ಬರ್ತಾ ಇದ್ದಾರೆ. ಅದರಲ್ಲಿ ಕೆಲವರು ದೈಹಿಕವಾದ, ಲೌಕಿಕವಾದ ಆಶೀರ್ವಾದ, ಸೂಚಕ ಕಾರ್ಯಗಳಿಗಾಗಿ ಬರುವಂತವರಾಗಿದ್ರು. ಒಂದು ಸಣ್ಣ ಕಥೆನ ನಾನು ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ದಂಪತಿಗಳಿದ್ರು. ಅವರು ಒಂದು ಸಭೆನ ತಲುಪ್ತಾರೆ. ಆ ಸಭೆಗೆ ಹೋಗಿ ಸೇವಕನ ಜೊತೆಗೆ ಮಾತಾಡ್ತಾರೆ, ಪಾಸ್ಟ್ರೆ, ನೀವು ನಮಗಾಗಿ ಪ್ರಾರ್ಥನೆ ಮಾಡ್ರಿ, ಹೊಸದಾಗಿ ಒಂದು ಬಿಸ್ನೆಸ್ ಅನ್ನ ನಾವು ಮಾಡಲಿದ್ದೇವೆ. ದೇವರು ಏನಾದರೂ ಈ ಬಿಸ್ನೆಸ್ ಅನ್ನ ಆಶೀರ್ವದಿಸೋದಾದರೆ ನಾವು ದೇವರ ಸಮ್ಮುಖದಲ್ಲಿ ಯಾವಾಗಲೂ ಆತನ ಪಾದ ಕೆಳಗೆ ಬಿದ್ದಿರ್ತೀವಿ ಅಂತ ಹೇಳಿ ಹೋಗ್ತಾರೆ. ಅದಾದ ನಂತರ ದೇವ ಸೇವಕರು ಪ್ರಾರ್ಥನೆ ಮಾಡ್ತಾರೆ, ಸಭೆಯವರು ಪ್ರಾರ್ಥನೆ ಮಾಡ್ತಾರೆ. ಕಾಲಾಂತರದಲ್ಲಿ ಅವರು ಕೈಯಿಟ್ಟ ಎಲ್ಲಾ ಬಿಸ್ನೆಸ್ ಗಳನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಆದ್ರೆ ಇವರುಗಳು ಕಾಲಾಂತರದಲ್ಲಿ ದೇವರಿಂದ ಎಲ್ಲಾ ಆಶೀರ್ವಾದಗಳನ್ನ ಪಡೆದುಕೊಂಡು ತಮ್ಮಿಂದ ಸಭೆಗೆ ಬರುವಷ್ಟು ಸಮಯವಿಲ್ಲ ಎಂಬುದಾಗಿ ಸೇವಕರ ಮುಂದೆ ಹೇಳಿಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ಎಲ್ಲಾ ಜನರು ಯಾವುದೋ ಒಂದು ಕಾರ್ಯಕ್ಕಾಗಿ ದೇವರ ಮುಂದೆ ಬರುವವರಾಗಿದ್ದಾರೆ. ಯಾವುದೋ ಒಂದು ವಿಷಯವನ್ನು, ಕೆಲಸವನ್ನು, ಸಂಪಾದನೆಯನ್ನು, ಕುಟುಂಬವನ್ನು ಅಥವಾ ಮದುವೆಗಾಗಿಯೋ ಅಥವಾ ಆಸ್ತಿ, ಅಂತಸ್ತು, ಕಾಯಿಲೆ, ಮಾಟ, ಮಂತ್ರ, ದೆವ್ವದ ಇಂಥ ಕಾಟಗಳಿಂದ ಬಿಡುಗಡೆ ಆಗುವವರೆಗೂ ಯೇಸುವಿನ ಸಭೆ, ಯೇಸುವಿನ ಸೇವಕರೆಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಆದರೆ
ಇವರು ಸ್ವಸ್ಥತೆಯನ್ನ ಹೊಂದಿಕೊಂಡ ಕೂಡಲೇ ತಮ್ಮ ಹಳೆಯ ಒಂದು ಜೀವನವನ್ನು ಬಿಟ್ಟು ಆತನ ಹಿಂದೆ ಬರುವುದಕ್ಕಾಗದೆ ಅವರು ತಿರುಗಿ ಅದರಲ್ಲೇ ಬಿದ್ದು ಹೋಗುವಂತವರಾಗಿರ್ತಾರೆ. ಅಂದ್ರೆ ಜನಗಳಲ್ಲಿ ಒಂದು ರೀತಿಯಾದಂತ ಕನ್ಫ್ಯೂಷನ್, ನಾವು ಈತನ ಹಿಂದೆ ಹೋಗುವುದಾ ಅಥವಾ ಪ್ರಪಂಚದ ಹಿಂದೆ ಹೋಗುವುದಾ? ಲೂಕ 9ನೇ ಅಧ್ಯಾಯ 23ನೇ ವಚನದಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ನನ್ನ ಹಿಂದೆ ಬರಲಿ ಎಂಬುದಾಗಿ. ತನ್ನನ್ನು ನಿರಾಕರಿಸು ಅನ್ನುವುದರ ಅರ್ಥ ಏನು? ನಮ್ಮದು ನನಗಾಗಿ ಅಂತ ಪಡುವ ಎಲ್ಲ ಸ್ವಾರ್ಥವನ್ನ ತೊರೆದು ಶಿಲುಬೆಯಂತಿರುವ ಎಲ್ಲ ಹೋರಾಟಗಳನ್ನ ಹೊತ್ತುಕೊಂಡು 1 ವರ್ಷ 2 ವರ್ಷ ಅಲ್ಲ, ಆತನ ಹಿಂದೆ ದಿನಾಲು ನಾವು ಹೋಗುವವರಾಗಿರ್ಬೇಕಂತೆ. ಯೇಸು ಸ್ವಾಮಿ ಮತ್ತಾಯ 4ನೇ ಅಧ್ಯಾಯದಲ್ಲಿ ಪ್ರಪ್ರಥಮವಾದ ಶಿಷ್ಯಂದಿರನ್ನು ಆರಿಸಿಕೊಳ್ತಾರೆ. ಆ ಶಿಷ್ಯಂದಿರೆಲ್ಲರೂ ಕೂಡ ಬೆಸ್ತರು ಮೀನನ್ನ ಹಿಡಿಯುತ್ತಿದ್ದಾರೆ. ಯೇಸು ಸ್ವಾಮಿ ಅವರಿಗೆ ಉಪದೇಶವನ್ನ ಮಾಡಿ ತನ್ನ ಹಿಂದೆ ಬರುವಂತೆ ಹೇಳ್ತಾರೆ. ತಕ್ಷಣ ಆ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವರು ತಮ್ಮ ಬಲೆಗಳನ್ನು, ದೋಣಿಯನ್ನು, ತಂದೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು ಎಂಬುದಾಗಿ. ಬಲೆ, ದೋಣಿ ಅನ್ನುವುದು ಏನನ್ನ ಸೂಚಿಸುತ್ತೆ? ತಮ್ಮ ಕೆಲಸಗಳು. ಇಲ್ಲಿಯವರೆಗೂ ತಮ್ಮನ್ನ ಪೋಷಿಸಿದ್ದು ಆ ಕೆಲಸನೇ. ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ಜೀವನಕ್ಕಾಗಿ ಅದೇ ಒಂದು ವೃತ್ತಿಯಾಗಿತ್ತು. ಅದನ್ನ ಕ್ರಿಸ್ತನಿಗಾಗಿ ಬಿಸಾಡಿಬಿಟ್ರು. ಜೊತೆಗೆ ಸಂಬಂಧ, ತನ್ನ ತಂದೆ ಮತ್ತು ತಮ್ಮ ಎಲ್ಲಾ ಸಂಬಂಧಗಳನ್ನ ಬಿಟ್ಟು ತಕ್ಷಣವೇ ಯೇಸುವನ್ನ ಹಿಂಬಾಲಿಸುವವರಾದರು. ಆದರೆ ಈಗ ನಾವು ಇನ್ನೂ ಕೂಡ 2 ಮನಸ್ಸುಳ್ಳವರಾಗಿದ್ದೀವಿ. ನಾವು ಇನ್ನೂ ಕೂಡ ಯೇಸುವು ಬೇಕು, ಈ ಪ್ರಪಂಚದ ಆಸೆಗಳು ಬೇಕು. ಯೇಸುವು ಬೇಕು, ಈ ಪ್ರಪಂಚವಾದವುಗಳ ಮೇಲೆ ಮನಸ್ಸು ಇಡಬೇಕಂದ್ರೆ ನಿಜವಾಗಿಯೂ ನಾವು ಕ್ರಿಸ್ತನನ್ನು ಮೆಚ್ಚಿಸುವುದಕ್ಕಾಗುವುದಿಲ್ಲ. ಪೌಲನು ತನ್ನ ಪತ್ರಿಕೆಯಲ್ಲಿ ಇದರ ಕುರಿತಾಗಿ ಬಹಳ ಸ್ಪಷ್ಟವಾಗಿ ಸುಂದರವಾಗಿ ತಿಳಿಯಪಡಿಸಿದ್ದಾರೆ. ಓದೋಣ. ಫಿಲಿಪ್ಪಿ 3ನೇ ಅಧ್ಯಾಯ 8ನೇ ವಚನ ನಾನು ಓದ್ತೀನಿ. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆನಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ. ನೋಡಿ, ಕ್ರಿಸ್ತನನ್ನ ಅರಿಯುವುದೇ ನನಗೆ ಅತಿ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ಕ್ರಿಸ್ತನಿಗಾಗಿ ನಾನು ಎಲ್ಲವನ್ನು ನಷ್ಟವೆಂದೆನಿಸುತ್ತೇನೆ ಮತ್ತು ಕಸವೆಂದೆನಿಸುತ್ತೇನೆ ಎಂಬುದಾಗಿ ಪೌಲನು ತಿಳಿಯಪಡಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ಪೇತ್ರನು ಯೇಸು ಸ್ವಾಮಿಯನ್ನ ನೋಡಿ ಹೇಳ್ತಾನೆ, ನಿನ್ನನ್ನು ಬಿಟ್ಟು ನಾನು ಯಾಕೆ ಹೋಗಲಿ, ಜೀವ ವಾಕ್ಯವು ನಿನ್ನಲ್ಲಿದೆ ಎಂಬುದಾಗಿ ತಿಳಿಯಪಡಿಸ್ತಾರೆ. ಇವತ್ತು ನಾವುಗಳು ಇಲ್ಲೊಂದು ಅಲ್ಲೊಂದು ಎಂಬ ಮನಸ್ಸುಳ್ಳವರಾಗಿ ಆತನ ಹಿಂದೆ ಹೋಗುವಂತೆಯೂ ನಾಟಕವನ್ನು ಆಡುತ್ತಿದ್ದೇವೆ. ಅಥವಾ ಆತನ ಹಿಂದೆ ಬಂದರೂ ಕೂಡ ಯಾವುದೋ ಒಂದು ಲಾಭಕ್ಕಾಗಿ ಬರುತ್ತಿದ್ದೇವೆ. ಆ ಲಾಭವನ್ನು ಹೊಂದಿದ ಕೂಡಲೇ ಆತನನ್ನ ಬಿಟ್ಟು ದೂರ ಹೋಗುವವರಾಗಿರ್ತೀವಿ. ಮತ್ತಾಯ 6ನೇ ಅಧ್ಯಾಯ 33ರಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೆಯಿರಿ, ಆಗ ಅವೆಲ್ಲವೂ ಕೂಡ ನಿಮಗೆ ಸಿಗುವುದು ಎಂಬುದಾಗಿ. ಯಾವುದು ನಮಗೆ ಏನು ತಿನ್ನಬೇಕು, ಎಲ್ಲಿಗೆ ಇರಬೇಕು, ನಾವು ಏನನ್ನ ಹೊದಿಸಬೇಕು, ಏನು ಮಾಡಬೇಕು, ಎಲ್ಲವನ್ನೂ ಕೂಡ ಆತನ ಅರಿತಿದ್ದಾರೆ. ಯೆಶಾಯನಿಗೆ ಬರೆದ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ನಾನೇ ಹೊತ್ತು ಸಹಿಸುವೆನು, ನಿರ್ವಹಿಸುವೆನು ಎಂಬುದಾಗಿ. ಆದರೆ ನಾವು ಈ ಜನರಂತೆ ಬದಲಾಗಿದ್ದೀವಿ. ಯಾವುದೋ ಒಂದು ಕಾರ್ಯಕ್ಕಾಗಿ ಆತನ ಹಿಂದೆ ಬರ್ತಾ ಇದ್ದೀವಿ. ಆ ಕಾರ್ಯವನ್ನು ಹೊಂದಿಕೊಂಡ ಕೂಡಲೇ ಕ್ರಿಸ್ತನೂ ಬೇಡ, ಸಭೆಯೂ ಬೇಡ, ಬೋಧಕನೂ ಬೇಡ, ಕ್ರಿಸ್ತ ಸಭೆಯ ಐಕ್ಯತೆಯೂ ನಮಗೆ ಬೇಡ ಎಂಬುದಾಗಿ ದೂರ ತಳ್ಳಿ ಬಿಡ್ತಾ ಇದ್ವಿ. ನಮ್ಮ ಜೀವನದಲ್ಲಿ ಯಾವುದೋ ಒಂದು ಅದ್ಭುತಗಳು, ಸೂಚಕ ಕಾರ್ಯಗಳು ಅಥವಾ ಯಾವುದೋ ಒಂದು ಬಿಡುಗಡೆಯು ಅವಶ್ಯಕತೆ ಇದೆ. ಆದರೆ ಅದಕ್ಕಾಗಿಯೇ ಯಾವಾಗಲೂ ಕ್ರಿಸ್ತನ ಹಿಂದೆ ಹೋಗುವ ಮನಸ್ಸುಳ್ಳವರಾಗಿ ನಾವುಗಳು ಇರಬಾರದು. ಯಾವುದೋ ಒಂದು ಲಾಭಕ್ಕಾಗಿ ಮಾತ್ರ ಆತನ ಹಿಂದೆ ಬರುವವರಾಗಿ ನಾವು ಕಾಣಲ್ಪಡಬಾರದು. ಕೊನೆಯದಾಗಿ ಹೇಳಬೇಕಾದ್ರೆ, ಕ್ರಿಸ್ತನನ್ನು ನಾವು ಹುಡುಕಿಕೊಂಡು ಆತನ ಹಿಂದೆ ಹೋಗುವಂಥದ್ದು ಕೇವಲ ಲೌಕಿಕವಾದ ಅಗತ್ಯತೆಗಳ ಪೂರೈಕೆಗಾಗಿ ಮಾತ್ರ ಇರಬಾರದು. ನಾವು ನಂಬಿಗಸ್ತರು, ನೀತಿವಂತರಾಗಿ ಆತನ ಪರಲೋಕದ ರಾಜ್ಯದಲ್ಲಿ ಸೇರುವವರಾಗಿರಬೇಕು. ಆಗ ಮಾತ್ರ ಆತನ ಕೆಲಸ ಪರಿಪೂರ್ಣವಾಗುತ್ತದೆ. ನಾವು ಜೀವಿಸುವ ಈ ಬದುಕಲ್ಲಿ ಆತನಿಗೆ ಮೆಚ್ಚುಗೆಯನ್ನ ಹುಟ್ಟಿಸುವಂತದ್ದಾಗಿರುತ್ತದೆ. ಆದರೆ ನಾವುಗಳು ಮರೆತು ಹೋಗ್ತಾ ಇದ್ದೀವಿ. ನಾವುಗಳು ಪ್ರಾರ್ಥನೆ ಮಾಡೋಣ. ನಮ್ಮ ಅತ್ಯಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಾವು ಮಾತಾಡಿದ್ದೇವೆ ಅಪ್ಪ. ಸಂಕ್ಷಿಪ್ತವಾಗಿ
ಕರ್ತನೆ, ನಿನ್ನ ಹಿಂದೆ ಬರುವುದಕ್ಕೆ ಕಾರಣವೇನು? ಯಾವುದಕ್ಕಾಗಿ ನಿನ್ನ ಹಿಂದೆ ಬರುತ್ತಿದ್ದೇವೆ? ಕೇವಲ ಲೌಕಿಕವಾದ ಅಗತ್ಯತೆಗಳಿಗ, ಅಥವಾ ಆತ್ಮಿಕವಾಗಿ ನಶಿಸಿ ಹೋಗದಂತೆ ಇರುವ ಜೀವಮಾಲೆಯನ್ನು ಹೊಂದುವುದಕ್ಕೋಸ್ಕರವಾಗಿ ಅನ್ನುವುದನ್ನ ನಾವು ಪರಿಶೋಧಿಸಬೇಕಾಗಿದೆ. ಎಷ್ಟೋ ಜನರು ಸಭೆಗೆ ಆಸಕ್ತಿಯಿಂದ ಓಡೋಡಿ ಬಂದು ತಮ್ಮದ ಅಗತ್ಯತೆಗಳನ್ನ ಪೂರೈಸಿಕೊಂಡು ಸೇವಕನನ್ನು, ಸಭೆಯನ್ನು, ಕ್ರಿಸ್ತನ ಐಕ್ಯತೆಯನ್ನು ತ್ಯಜಿಸುವವರಾಗಿದ್ದಾರೆ. ಈ ವಾಕ್ಯವನ್ನು ಕೇಳಿದ ಅವರೆಲ್ಲರ ಹೃದಯದಲ್ಲಿ ನೀನು ಮಾತನಾಡು ಕೇವಲ ತಮ್ಮ ಅಗತ್ಯತೆಗಾಗಿ ಕ್ರಿಸ್ತನನ್ನು ಹುಡುಕದೆ ನಂಬಿಕೆ, ಪ್ರೀತಿ, ಕೃಪೆ, ದಯೆ, ನಿತ್ಯ ಜೀವ, ಪರಲೋಕ ರಾಜ್ಯದ ಪ್ರವೇಶಕ್ಕಾಗಿ ಹುಡುಕುವಂತವರಾಗಿರಬೇಕೆಂಬುದಾಗಿ ಅವರ ಹೃದಯಗಳಲ್ಲಿ ಮಾತನಾಡು. ನೀನೇ ಆಶೀರ್ವದಿಸಿರುವೆ ಎಂದು ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸುವಿನ ಹೆಸರಿನೆಲ್ಲ ಬೇಡುತ್ತೇನೆ ತಂದೆ. ಆಮೇಲೆ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲು ಪ್ರಯತ್ನ.